ವೆಲ್ಕಮ್ ಟು ಸಿಂಪಲ್ ರೆಸಿಪಿ. ಇವತ್ತು ನಾನು ಮೇಕೆ ತಲೆ ಸಾಂಬಾರು ಮಾಡ್ತಾಯಿದ್ದೀನಿ. ಇದು 1 kg ಮಟನ್ನ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 3ರಿಂದ 4 ಟೈಮ್ ತೊಳಿಬೇಕಾಗತ್ತೆ. ಬೇಕಾಗಿರೋಂಥ ಸಾಮಗ್ರಿಗಳು 2 ಮೀಡಿಯಮ್ ಸೈಜ್ ಈರುಳ್ಳಿ, 10 ಒಣಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಒಂದು 6ರಿಂದ 7 ಬೆಳಗ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ, ಕಡಲೆಪಪ್ಪು ಮತ್ತು ಪುದೀನಾನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಪುದೀನಾನ ಇದು ನಾನು ಲಾಸ್ಟ್ ಸಾಂಬಾರು ಆದಮೇಲೆ ಯೂಸ್ ಮಾಡ್ತೀನಿ. ಈ ಸ್ಪೂನಲ್ಲಿ 3 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಮತ್ತು 1 ಟೊಮೆಟೊನ ತೊಗೊಂಡಿದ್ದೀನಿ. ಇಲ್ಲಿ ಕುಕ್ಕರಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ಇದಾಗಿದೆ. ಇಷ್ಟಾದಾಗ ನಾನು ನೆಕ್ಸ್ಟು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊನ ಫಸ್ಟು ಸೇರಿಸ್ಕೊಬಾರ್ದು. ಇದು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡು ನಾನು ಕೊತ್ತಂಬರಿ ಮತ್ತು ಕಡಲೆಪಪ್ಪನ್ನ ಸೇರಿಸ್ಕೊತೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡು ನೆಕ್ಸ್ಟು ಫ್ಲೇಮ್ನ ಆಫ್ ಮಾಡ್ಕೊಂಡು ತೆಂಗಿನಕಾಯಿ ತುರಿನ ಸೇರಿಸ್ಕೊತೀನಿ. ಇದಕ್ಕೆ ಜಾಸ್ತಿ ನಾನು ಮಸಾಲೆ ಐಟಮ್ಸ್ ಏನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಸಾಂಬಾರು. ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಬಿಸಿ ಇರೋದ್ರಿಂದ ನಾನು ಇದೊಂದು ಪ್ಲೇಟಲ್ಲಿ ಎತ್ತಿಟ್ಕೊತೀನಿ. ನೆಕ್ಸ್ಟ್ ನಾನು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಈ ಮಟನ್ನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಂಡು ಒಂದು 8ರಿಂದ 10 ನಿಮಿಷ ಫ್ರೈ ಮಾಡ್ಕೊಬೇಕು. ಅದು ನೀರು ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ. ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಬೇಕು ನೀಟಾಗೆ. ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಒಂದು 8ರಿಂದ 10 ನಿಮಿಷ ಬೇಯಿಸ್ಕೊತೀನಿ. ಮಧ್ಯೆ ಮಧ್ಯೆ ತಿರುಗಿಸ್ತಾ ಇರಬೇಕು ತೆಗ್ದು. ಇದು ಮಸಾಲೆ ಎಲ್ಲ ಇವಾಗ ಆರ್ಕೊಂಡಿದೆ. ಇದನ್ನು ರುಬ್ಕೊಳ್ಳೋಣ. ನಾನು ಅರ್ಧ ರುಬ್ಕೊಂಡಾದಮೇಲೆ ಧನಿಯಾ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ರುಬ್ಕೊತೀನಿ. ಇದು ಈ ಥರ ಆಗಿದೆ. ನೆಕ್ಸ್ಟ್ ಇದು ಒಂದು 10 ನಿಮಿಷ ಆಯಿತು. ನಾನಿಲ್ಲಿ ಮಟನ್ ಕುಕ್ಕರಲ್ಲಿ ಹಾಕಿ ಈ ಮಸಾಲೆ ಎಲ್ಲ ನಾನು ಇದಕ್ಕೆ ಸೇರಿಸ್ಕೊತೀನಿ. ಮಸಾಲೆನ ಸೇರಿಸ್ಕೊಂಡು ಬಿಸಿ ನೀರನ್ನ ಸಪ್ರೇಟ್ ಬಿಸಿ ಮಾಡೋಕ್ಕಿಟ್ಟಿದ್ದೆ, ಅದನ್ನು ಸೇರಿಸ್ಕೊತೀನಿ. ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳುವಾಗೂ ಇರಬಾರ್ದು. ಆ ಥರ ನೀರು ಸೇರಿಸ್ಕೊತೀನಿ ನಾನು. ಉಪ್ಪು ಕಮ್ಮಿ ಅನಿಸಿದ್ರೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಬೇಕು. ಉಪ್ಪನ್ನ ಸೇರಿಸ್ಕೊಂಡು ನಾನು ವಿಷಲ್ನ ಕ್ಲೋಸ್ ಮಾಡಿ ಕ್ಯಾಪ್ನ ನಾನಿಲ್ಲಿ 7ರಿಂದ 8 ವಿಷಲ್ನ ಕೂಗಿಸ್ಕೊಂಡೆ. ಒಂದೊಂದು ಥರ ಇರುತ್ತೆ. ಒಂದು ಬೇಗ ಬೇಯುತ್ತೆ, ಒಂದು ಬೇಗ ಬೇಯಲ್ಲ. ನೋಡ್ಕೊಂಡು ಬೇಯಿಸ್ಕೊಬೇಕಾಗತ್ತೆ. ಇದು 8 ವಿಷಲಾಗಿ ಕೂಗಿಸ್ತೀನಿ ನಾನು. ಇದಾಗಿದೆ. ಇದು ಬೆಂದಿದೆಯಾ ನೋಡ್ಕೊಂಡು, ಬೆಂದಿಲ್ಲ ಅಂದರೆ ಮತ್ತೆ ಕೂಗಿಸ್ಕೊಬೇಕು. ಇದು ಬೆಂದಿದೆ. ನೆಕ್ಸ್ಟು ನಾನು ಲಾಸ್ಟಲ್ಲಿ ಪುದೀನ ಸೇರಿಸ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ಸುಟ್ಟಿರ್ತಾರಲ್ಲ, ಅದು ಒಂಥರ ಸ್ಮೆಲ್ ಇರುತ್ತೆ. ಈ ಪುದೀನ ಲಾಸ್ಟಲ್ಲಿ ಸೇರಿಸೋದ್ರಿಂದ ಆ ಫ್ಲೇವರ್ ಸ್ವಲ್ಪ ಕಮ್ಮಿ ಆಗುತ್ತೆ, ಚೆನ್ನಾಗಿರುತ್ತೆ. ನಮ್ಮ ರೆಸಿಪಿಗಳೆಲ್ಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ.